ಸರ್ ನೀವೇನ್ ಹೇಳ್ತೀರಾ ಇವತ್ತು ಶಾಸಕರ ಅರೆಸ್ಟ್ ಆಗಿರೋದಕ್ಕೆ ಸಂಬಂಧಪಟ್ಟ? ಸರ್ ಇದಕ್ಕೆ ತುಂಬಾ ನೋವಿದೆ. ಜ ರೇವಣ್ಣ ಸಾಹೇಬ್ರು ಅಂದ್ರೆ ಬಡವರಿಗೆ ಬಗ್ಗರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ. ಆಮೇಲೆ ಅವರಲ್ಲಿ ನಾವು ತಿಳಿದಂಗೆ ನಮ್ಮ ತಾಲೂಕೊಳಗೆ ಯಾವುದೇ ರೀತಿ ಕಪ್ಪು ಚುಕ್ಕಿಲ್ದಂಗೆ ಅವ್ರು ಪ್ರತಿಯೊಬ್ಬರನ್ನು ಗುರುತಿಸಿ ಮಾಡೋಂಥ ಕೆಲಸ ಅವ್ರದ್ದು. ಅವರು ಯಾರಿಗೂ ತೊಂದರೆ ಕೊಟ್ಟಾರಲ್ಲ. ಇದು ರಾಜಕೀಯ ಪಿತೂರದಿಂದ ಉದ್ದೇಶದಿಂದ ಯಾವಾಗ್ಲೂ ಇವ್ರದೇ ನಡಿಬೇಕಲ್ಲ, ನಾವು ಏನಾರು ಮಾಡ್ಬೇಕು ಅಂತ ಈ ರೀತಿ ಸುನ್ನ ಮಾಡ್ತಿದ್ದಾರೆ. ಇದಕ್ಕೆ SIT ಅವರು ಸುಧಾ ಪಾರದರ್ಶಕವಾಗಿ ತನಿಖೆ ಮಾಡ್ತಿಲ್ಲ. ಏನು ಸರ್ಕಾರದಿಂದ ಏನು CM ಆಗಿರ್ಬೋದು, DCM ಆಗಿರ್ಬೋದು, ಅವ್ರು ಏನು ಸಹ ಕೊಟ್ಟವ್ರೆ ಅವರ ಇದಕ್ಕೋಸ್ಕರ ಏಕಾಏಕಿ ಅವ್ರ ಮೇಲೆ ಕ್ರಮ ತಗೋತಾ ಇರೋದು, ಆತ್ರವಾಗಿ ನಿರ್ಧಾರ ತಗೋತಾ ಇರೋದು, ಇದು ಎಲ್ಲ ಒಂದ್ ಸೈಡು. SIT ಅವರು ಇದನ್ನ ಎಲ್ಲಾ ರೀತಿ ಪರಿಶೀಲಿಸಿ ಕ್ರಮ ತಗೋಬೇಕಾಯ್ತು. ಆದ್ರೆ SIT ಅವರು ಅದು ಮಾಡ್ತಾ ಇಲ್ಲ. CM DCM ಅವರ ಕೈಗೊಂಬೆಯಾಗಿ ನಿಡ್ತಾ ಇವತ್ತು ದೇವೇಗೌಡರ ಫ್ಯಾಮಿಲಿಯನ್ನ ಈ ದೇಶದಲ್ಲಿ ತೇಜೋವಧೆ ಮಾಡಿ ಅವ್ರ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ಇಷ್ಟೆಲ್ಲ ಪಿತೂರಿ ಮಾಡ್ತಾರೆ. ಯಾಕೆ ಅಂದ್ರೆ ಇವ್ರಿದ್ರೆ ನಮಗೆ ಬೆಳವಣಿಗೆಗೆ ಅವಕಾಶ ಆಗೋದಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವ್ರನ್ನ ಈ ರೀತಿ ಸುಮಾರು ತರ ಸಂಚುಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಮತ್ತೆ ಈಗ ಪಾರದರ್ಶಕವಾಗಿದೆ. ಆಮೇಲೆ ಇವತ್ತು ಏನೋ ನೀವು ಕೇಳ್ದಂಗೆ ಇಲ್ಲಿ ಎಲ್ಲ ನಡೀತಿದೆ. ಇವತ್ತು ಒಂದೇ ಒಂದು ಸರ್ಕಾರ ನಮ್ಗೊಂದು ಸೂಕ್ಷ್ಮ ಕೊಡ್ತೀನಿ. ಇವತ್ತು ಸರ್ಕಾರ ಈಗ ಏನು ಇವ್ರನ್ನ ತನಿಖೆ ಮಾಡ್ಲಿ, ಏನೈತೆ ತನಿಖೆ ಮಾಡ್ಲಿ, ಕೂಲಂಕುಷವಾಗಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡ್ಲಿ, ಅದಕ್ಕೆ ನಮ್ಮೆಲ್ಲರದು ಸಹಮತಿ ಇದೆ. ಆದ್ರೆ ಈ CD ಅವೆಲ್ಲ ಬಿಡುಗಡೆ ಎಲ್ಲ ಮಾಡಿದ್ರಲ್ಲ, ಅವ್ರೆಲ್ಲ ಅವ್ರ ಅಡ್ರೆಸ್ ಎಲ್ಲ ಐತೆ, ಅವ್ರ ಏನಾದ್ರು ಕ್ರಮ ತಾಯ್ತೈತಾ? ಇಲ್ಲ ನೋಡಿ ತಾರತಮ್ಯ ಏನೋ ಸರ್ಕಾರಕ್ಕೂ ಇವ್ರಿಗೂ ಏನೈತಿ ಅಂದ್ರೆ ಅವ್ರನ್ನ ಒಂದ್ ಸೈಡ್ ಮಾಡಿ ಅವ್ರನ್ನ ಪಾರ್ ಮಾಡಿ ಇದ್ ಮಾಡ್ತಾರೆ. ಇವತ್ತು 100 ಜನ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ ಸರ್ಕಾರ, ಇವತ್ತು ಅವ್ರನ್ನೆಲ್ಲ ಬೀದಿಗೆ ತಗೊಬಂದ್ ಬಿಟ್ಟು ಕಣ್ಣು ಕಾಣ್ದಂಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ತಾನೆ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೂ ಕ್ರಮ ತಗೋಬೇಕು. ಇವು ಮಾಡೇ ಇದು ಆಗೈತೋ ಇಲ್ವೋ ಅದು ಬೇರೆ, ಇದನ್ನು ತನಿಖೆ ಮಾಡ್ಲಿ, ಅದನ್ನು ಮಾಡ್ಲಿ. ಈಗ ಯಾರು ಈ ರೀತಿ ಬೀದಿ ಬಟ್ಟೆಲೆಲ್ಲ ಹರಾಜಾಕರು ಹೆಣ್ಮಕ್ಳನ್ನ ಅವ್ರನ್ನ ತಗೊಬಂದು ಅವ್ರಿಗೂ ಕಾನೂನು ರೀತಿ ಕ್ರಮ ತಗೋಬೇಕು. ಅವಾಗ 2 ಸೈಡು ಆದಾಗ ಸಾಮಾನ್ಯ ಜನಕ್ಕೆ ನ್ಯಾಯ ಸಿಗ್ತದೆ. ಇವ್ರು ಒಂದ್ ಸೈಡು ಇವ್ರಿಗೆ ಉದ್ದೇಶ ಏನೋ ದೇವೇಗೌಡರ ಫ್ಯಾಮಿಲಿ, ರೇವಣ್ಣ ಫ್ಯಾಮಿಲಿ ಮಠ ಹಾಕ್ಬೇಕು, ಅವ್ರನ್ನ ಹಿಂದಕ್ಕೆ ತಳ್ಬೇಕು, ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದೇ ಒಂದು ಇದರಿಂದ ಇಷ್ಟೆಲ್ಲಾ ಪಿತೂರಿ ಮಾಡಿ ಜನಗಳನ್ನ ತಪ್ಪಿಸ್ತಾರೆ, ದಾರಿ ತಪ್ಪಿಸ್ತಾರೆ. ತಪ್ಪು ಯಾರೇ ಮಾಡಿಲ್ಲ, ತಪ್ಪಿಗೆ ಕಾನೂನು ಐತೆ, ಕಾನೂನು ರೀತಿ ಶಿಕ್ಷೆ ಕೊಡ್ಲಿ. ಆದ್ರೆ ತಾರ ತುಂಬಾಗೆ ಏಕೈಕೆ ಇವತ್ತು ಒಂದೊಂದ್ ದಿವ್ಸಕ್ಕೆ 2 ಸತಿ ನೋಟಿಸ್ ಕೊಡೋದು, ಅವ್ರು ಏನ್ ತಡಸಾಡಂಗಿಲ್ಲ, ಏನಿಲ್ಲ, 2 ನೋಟಿಸ್ ಕೊಡೋದು, 3 ನೋಟಿಸ್ ಕೊಡೋದು, ಏನ್ ಇವ್ರು ಇಷ್ಟ ಬಂದಂಗ ಕಾನೂನು ರೀತಿ ಕಾನೂನು ಮಾಡ್ಲಿ, ತಪ್ಪಾದವ್ರಿಗೆ ಶಿಕ್ಷೆ ಆಗ್ಲಿ, ಅದಕ್ಕೆ ನಮ್ಮೆಲ್ಲ ಸಹಮತ ಇದೆ. ಆದ್ರೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ನಡೀತಾ ಇರೋಂಥವು. ಜೊತೆಗೆ ಇವ್ರು ಏನು ಫ್ರೆಂಡ್ ಅವರು ಎಲ್ಲ ಹಂಚವ್ರೆ, ಅವ್ರನ್ನ ತಕ್ಷಣದಲ್ಲಿ ಬಂಧಿಸಿ ಕ್ರಮ ತಗೋಬೇಕು. ಇಲ್ಲಿ ಗೌರವಸ್ಥ ಕುಟುಂಬದ ಹೆಣ್ಮಕ್ಳು ಬೀದಿ ಪಾಲಿಗೆ ಆಗಿ ಅವ್ರ ಮಾನ ಮರ್ಯಾದೆ ಅವ್ರ ಕುಟುಂಬದಲ್ಲಿ ಒಡಕು ಎಲ್ಲ ತಲೆ ಎತ್ತದಂಗೆ ಮಾಡ್ತಿದ್ದಾರೆ. ಅದಕ್ಕೆ ಫಸ್ಟ್ ಕಡಿವಾಣ ಹಾಕಿ ತಪ್ಪಿಸ್ತರ್ಗೆ ಶಿಕ್ಷೆ ಆಗ್ಲಿ, ಅದ್ರಲ್ಲಿ ನಮ್ದು ಏನ್ ತೊಂದರೆ ಇಲ್ಲ. ಒಟ್ನಲ್ಲಿ ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಇಡೀ ದೇಶಾದ್ಯಂತ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಗೌರವ ತಾಂಡೋದಂತ ಇದನ್ನ 2 ನಿಮಿಷದಲ್ಲೇ ನಮ್ಮ ಒಳಹಂಸಪುರದ ಗೌರವವನ್ನ ಹಾಳು ಮಾಡಿದ್ದಾರೆ. ಅಂತವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗ್ಲಿ, ಅಂತವ್ರಿಗೆ ಕಾನೂನು ರೀತಿ ಕ್ರಮ ಜರುಗಿಸ್ಲಿ ಅನ್ನೋದು ನನ್ನ ಭಾವನೆ. ಇನ್ನು ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ. ಅದಕ್ಕೂ ಮುಂಚೆ ಸರ್, ನೀವೀಗ ಹೇಳೋದಂದ್ರೆ ಈ ಹಿಂದೆನಿಂದಲೂ ಕೂಡ ಈ ಒಂದು ಆರೋಪಗಳು ಕೇಳಿ ಬರ್ತಿತ್ತು ಅಂದ್ರೆ, ಹಂಗಂದ್ರೆ ವೈರಲ್ ಆಗಿರುವಂತಹ ವಿಡಿಯೋಗಳಿಗೆ ಹಿಂದಿನಿಂದ ಅಂತ ಯಾವಾಗ್ಲೂ ಬಂದಿಲ್ಲ. ಈಗ ತಾನೇ ಅದು ಬಯಲಿಗೆ ಬಂದಿರೋ, ತಮ್ಗೆಲ್ಲ ಗೊತ್ತಿರೋ ಹಾಗೆ. ಈ ಚುನಾವಣೆಯ ಉದ್ದೇಶ ಇಟ್ಕೊಂಡು ಈಗ 1-2 ತಿಂಗಳಿಂದ ಇದು ರೂಮರ್ಸ್ ಇದ್ರೂ ಇದು ಯಾವ್ದನ್ನು ಬಹಿರಂಗ ಪಡಿಸಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಚುನಾವಣೆ ಮೇಲೆ, ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರ್ಲಿ, ಮತ್ತೆ ಈ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬೇಕು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಬಿಡಬೇಕು ಅನ್ನೋದು ಅವರ ಆಸೆ ಆಗಿತ್ತೋ ಏನೋ ನಮಗ್ ಗೊತ್ತಿಲ್ಲ. ಬಟ್ ಒಂದು ಏನು ಪ್ರಜ್ವಲ್ ರೇವಣ್ಣ ಮೇಲೆ ಆಪಾದನೆ ಇದೆ, ಈ ಆಪಾದನೆಗೆ ಕಾರಣ ಆಗಿರ್ತಕ್ಕಂಥವನು ಅಥವಾ ಮೂಲ ಕಾರ್ಯಕರ್ತ ಯಾರಿದ್ದಾನೆ, ಈ CD-ಯನ್ನ ಬಿಡುಗಡೆಗೊಳಿಸತಕ್ಕಂಥವನು ಅಥವಾ ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥವನು, ಆತ ಇನ್ನೊಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನ ಮೊದಲು ತನಿಖೆ ಮಾಡ್ಬೇಕು. ಯಾಕೆಂದ್ರೆ ಅಪರಾಧ ಮಾಡೋದು ಎಷ್ಟು ತಪ್ಪೋ, ಅಪರಾಧಕ್ಕೆ ಪ್ರಚೋದನೆ ನೀಡ್ತಕ್ಕಂಥದ್ದು ಅದ್ರ 2ರಷ್ಟು ತಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಆ ವ್ಯಕ್ತಿ ಇದುವರೆಗೂ ಯಾರು ಚಾಲಕ ಅಂತ ಏನಿದ್ದಾರೆ, ಅವರು ಇದುವರೆಗೂ ಸಹ ಅವರು ಅನ್ನೋನ್ ಆಗಿದ್ದಾರೆ. ಅವರನ್ನು ಸಹ ಇದೇ ರೀತಿ ತತ್ಕ್ಷಣ ಕ್ರಮ ಕೈಗೊಂಡು ಅವರನ್ನ ಕ್ರಮ ತಗೊಳ್ಬೇಕು ಅನ್ನೋದು ನಮ್ದು ಆಸೆ. ಇನ್ನು ಸನ್ಮಾನ್ಯ ರೇವಣ್ಣ ಸಾಹೇಬರಿಗೆ ಇನ್ನೊಂದು ಅಂತ ಹೇಳಿದ್ರೆ, ಅವ್ರ ಮೇಲೆ ಇರ್ತಕ್ಕಂತಹ ದೊಡ್ಡ ಒಂದು ಹೊಗಳತಕ್ಕಂತಹ ವಿಷಯ ಅಂತ ಹೇಳಿದ್ರೆ, ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ
ಎಲ್ಲ ಸಮಾಜದವರನ್ನ, ಅವ್ರು ಯಾವ ಸಮಾಜಕ್ಕೆ ಸೇರಿರಲಿ, ಎಲ್ಲಾ ಸಮಾಜದವರನ್ನ ಸಮಾಜದವರ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವ್ರಿಗೆ ಏನೇನು ಸವಲತ್ತು ದೊರೆಯಬೇಕೋ ಆ ರಾಜಕೀಯವಾಗಿ ಅಥವಾ ಚುನಾಯಿತ ಪ್ರತಿನಿಧಿಗಳಾಗಿ, ಈಗ ಮುನ್ಸಿಪಾಲಿಟಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಲ್ಲೆಲ್ಲ ಅವರೆಲ್ಲರಿಗೂ ಸಹ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಕೊಂಡು ಅವರು ಹಲವಾರು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅಂಥವ್ರ ಮೇಲೆ ಬಂದಿರತಕ್ಕಂತಹ ಆಪಾದನೆ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದರ ಬಗ್ಗೆ ತತ್ಕ್ಷಣದಲ್ಲಿ ಕ್ರಮ ಕೈಗೊಂಡು ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.